ಕಲಬುರಗಿ ನಗರದಲ್ಲಿ ಇಂದು ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಇಂದು ಆದಾಯ ಮೀರಿದ ಆಸ್ತಿ ಪ್ರಕರಣದ ಸಂಬಂಧ ಮಹತ್ವದ ಶೋಧನಾ ಕಾರ್ಯಾಚರಣೆ ನಡೆಸಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ 6 ತಂಡಗಳನ್ನು ರಚಿಸಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಜೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಮೃತರಾವ್ ಎಲಾಲ್ ಅವರಿಗೆ ಸಂಬಂಧಿಸಿದ ವಿವಿಧ ಸ್ಥಳಗಳ ಮೇಲೆ ಏಕಕಾಲಕ್ಕೆ ಪರಿಶೀಲನೆ ಹಾಗೂ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಶೋಧ ನಡೆದ ಸ್ಥಳಗಳ ವಿವರ: ಜಾಗೃತಿ ಕಾಲೋನಿಯಲ್ಲಿರುವ ನಿವಾಸ ಕಲಬುರಗಿ, ಸುಲೇಪೇಟ್ನಲ್ಲಿರುವ ಮೂಲ ನಿವಾಸ, ಜಾಗೃತಿ ಕಾಲೋನಿಯ ಬಸವ ಅಪಾರ್ಟ್ಮೆಂಟ್ನ ಸುಮಾರು 40 ಫ್ಲಾಟ್ಗಳು ಹಾಗೂ ಕೊತ್ತಂಬರಿ ಲೇಔಟ್ನಲ್ಲಿರುವ ಜೆಸ್ಕಾಂ ಕಚೇರಿ ಕಲಬುರಗಿ, ಜಾಗೃತಿ ಕಾಲೋನಿಯಲ್ಲಿರುವ ಮಾವನ ಮನೆ, ಸೇಡಂ ರಸ್ತೆಯ ಜಾಗೃತಿ ಕಾಲೋನಿಯಲ್ಲಿ ಹೊಸ ವೀರಶೈವ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿರುವ ಫೈಬರ್ ಪ್ಲಾಟಿನಂ ಸ್ಟುಡಿಯೋ, ಇದರ ಜೊತೆಗೆ ನಂದೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಫ್ಲಾಟ್ಗಳು, ಕಲಬುರಗಿ ನಗರದ ಇತರೆ ಫ್ಲಾಟ್ಗಳು, ಸುಲೇಪೇಟ್ ಪ್ರದೇಶದಲ್ಲಿರುವ ಅಂದಾಜು 15 ಎಕರೆ ಭೂಮಿ ಹಾಗೂ ಕಲಬುರಗಿ ವಾಣಿಜ್ಯ ಮಳಿಗೆಗಳಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆದಾಯ ಮೀರಿದ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕಾರ್ಯಾಚರಣೆ ಮುಂದುವರೆದಿದ್ದು, ಅಧಿಕಾರಿಗಳು ದಾಖಲೆಗಳು ಹಾಗೂ ಆಸ್ತಿಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಕುರಿತು ಲೋಕಾಯುಕ್ತರಿಂದ ಅಧಿಕೃತ ಮಾಹಿತಿ ಮತ್ತು ತನಿಖೆಯ ಸಂಪೂರ್ಣ ವಿವರಗಳು ಇನ್ನಷ್ಟು ಹೊರಬೀಳಬೇಕಿದೆ.